ನಮಸ್ಕಾರ ಸ್ನೇಹಿತರೆ, ನಾನು ರಾಮ್ಲಿಂಗ್ ಸರ್. ಒಂದೂರಲ್ಲಿ ಒಬ್ಬ ಜಿಪುಣ ಸಾಹುಕಾರನಿದ್ದ. ಹೆಚ್ಚು ಹಣ ಗಳಿಸಬೇಕೆಂಬ ಮಹಾದಾಸೆ ಅವನಲ್ಲಿತ್ತು. 1 ರೂಪಾಯಿಯೂ ಖರ್ಚು ಮಾಡದೆ ಹಣವನ್ನೆಲ್ಲ ಕೂಡಿಡುತ್ತಿದ್ದ. ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಗಳಿಸಿದ ಹಣವನ್ನೆಲ್ಲ ಕೂಡಿಡಬೇಕೆಂದು ನಿರ್ಧರಿಸಿದ. ಮೋಸ ಮಾಡಿ ಹಣ ಗಳಿಸುತ್ತಿದ್ದುದು ತನಗೆ ಗೊತ್ತಿದ್ದರೂ ಸಂಕೋಚ ಪಡುತ್ತಿರಲಿಲ್ಲ. ಎಷ್ಟೇ ಹತ್ತಿರದ ಸಂಬಂಧಿಕರಿದ್ದರೂ ಅವರಿಗೆ ಮೋಸ ಮಾಡಿ ಹಣ ಗಳಿಸುತ್ತಿದ್ದರು. ತಾನು ಗಳಿಸಿದ ಹಣದಲ್ಲಿ ಯಾರಿಗೂ ಸಹಾಯ ಮಾಡುತ್ತಿರಲಿಲ್ಲ. ಒಂದು ದಿನವೂ ಸುಖದ ನಿದ್ದೆ ಮಾಡುತ್ತಿರಲಿಲ್ಲ. ಒಳ್ಳೆಯ ಊಟ ಸಹ ಮಾಡುತ್ತಿರಲಿಲ್ಲ. ಹೆಚ್ಚಿನ ಬಡ್ಡಿ ದರದಲ್ಲಿ ಮತ್ತೊಬ್ಬರಿಗೆ ಸಾಲ ಕೊಟ್ಟು ಯಾವ ಮುಲಾಜಿಲ್ಲದೆ ಅದನ್ನು ವಸೂಲಿ ಮಾಡುತ್ತಿದ್ದ. ತನ್ನದಲ್ಲದ ಜಮೀನನ್ನು ತನ್ನ ಹೆಸರಿಗೆ ಮಾಡಿಸಿಕೊಳ್ಳುತ್ತಿದ್ದ. ಹೀಗಾಗಿ ಅವನ ಬಳಿ ಹಣದ ಕೊರತೆಯೇ ಇರಲಿಲ್ಲ. ಬೇಕಾದಷ್ಟು ವಜ್ರ ವೈಡೂರ್ಯಗಳನ್ನು ಖರೀದಿಸಿದ್ದ. ಸಾಕಷ್ಟು ಹಣ ಅವನಲ್ಲಿದ್ದರಿಂದ ಮರುದಿನದಿಂದ ರಾಜನಂತೆ ಬದುಕಬೇಕೆಂದು ಮಲಗಿಕೊಂಡ. ಆದರೂ ಇಡೀ ರಾತ್ರಿ ಅವನಿಗೆ ನೆಮ್ಮದಿಯ ನಿದ್ದೆ ಬರಲಿಲ್ಲ. ಬೆಳಿಗ್ಗೆ ಎದ್ದಾಗ ಅವನ ಕಣ್ಣುಗಳು ಮಂಜು ಮಂಜಾದಂತೆ ಅನಿಸಿತು. ಅವನ ಮುಂದೆ ಯಾರೋ ನಿಂತ ಹಾಗೆ ಕಾಣಿಸಿತು. ನೋಡಿದರೆ ಯಮಧೂತ ನಿಂತಿದ್ದ. ಆಗ ಗಾಬರಿಗೊಂಡ ಈ ಜಿಪುಣ ಸಾಹುಕಾರ, ನೀವ್ಯಾಕೆ ಇಲ್ಲಿಗೆ ಬಂದಿರಿ ಎಂದು ಯಮನನ್ನು ಕೇಳುತ್ತಾನೆ. ನಿನ್ನ ಆಯುಸ್ಸು ಮುಗಿಯಿತು, ನಿನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದೇನೆ ಎಂದ. ನನಗೆ ಇನ್ನೂ ವಯಸ್ಸಾಗಿಲ್ಲ, ಇನ್ನೂ ಹೆಚ್ಚು ದಿನ ಬದುಕಬೇಕಿದೆ. ನಾನು ಬೇಕಾದಷ್ಟು ಹಣ ಗಳಿಸಿದ್ದೇನೆ, ಇನ್ನು ಸುಖ ಅನುಭವಿಸಿಲ್ಲ ಎಂದು ಹೇಳುತ್ತಾನೆ. ನಿನ್ನ ಆಯಸ್ಸು ಇವತ್ತಿಗೆ ಮುಗಿಯಿತು, ನೀನು ನನ್ನೊಂದಿಗೆ ಬರಲೇಬೇಕು ಎಂದಾಗ ಜಿಪುಣ ಸಾಹುಕಾರನ ಹೃದಯ ಒಡೆದು ಹೋಯಿತು. ನನ್ನಲ್ಲಿ ಸಾಕಷ್ಟು ಹಣವಿದೆ, ವಜ್ರ ವೈಢೂರ್ಯಗಳು ಇದೆ. ಇಂದಿನಿಂದ ಐಷಾರಾಮಿ ಜೀವನ ನಡೆಸಬೇಕೆಂದುಕೊಂಡಿದ್ದೇನೆ. ಹಾಗಾಗಿ ನನಗೆ 1 ವರ್ಷಕ್ಕೆ ಅವಕಾಶ ಕೊಡಿ, ಸಂತೃಪ್ತಿಯ ಜೀವನ ನಡೆಸಿ ಬರುತ್ತೇನೆ ಎಂದು ಕೇಳಿಕೊಂಡ. ಆಗ ಯಮದೂತ ಇದಕ್ಕೆ ಒಪ್ಪಲಿಲ್ಲ. ಆಗ ಜಿಪುಣ ಸಾಹುಕಾರ ಸುಮ್ಮನೆ ಕೂಡಲಿಲ್ಲ. ಯಮನೊಂದಿಗೆ ವ್ಯಾಪಾರಕ್ಕಿಳಿಯುತ್ತಾನೆ. ನನ್ನಲ್ಲಿ ಕೋಟ್ಯಾನುಗಟ್ಟಲೆ ಹಣವಿದೆ, ಇದರಲ್ಲಿ ನಿನಗೆ 1,000 ಕೋಟಿ ಹಣ ಕೊಡುತ್ತೇನೆ, ನನಗೆ 6 ತಿಂಗಳ ಅವಕಾಶ ಕೊಡಿ ಎಂದು ಕೇಳಿಕೊಳ್ಳುತ್ತಾನೆ. ಆಗ ಯಮದೂತ ಮಾತನಾಡದೆ ಕೊರಳಿಗೆ ಹಗ್ಗ ಎಸೆದು ಪ್ರಾಣ ಎಳೆಯಲು ಸಿದ್ಧನಾದ. ಆಗ ಜಿಪುಣ ಸಾಹುಕಾರ ಸುಮ್ಮನೆ ಕೂಡಲಿಲ್ಲ. ನನ್ನಲ್ಲಿರುವ ಹಣವನ್ನು ಪೂರ್ತಿ ನಿನಗೆ ಕೊಡುತ್ತೇನೆ, ಕನಿಷ್ಠ 1 ದಿವಸವಾದರೂ ಬಿಟ್ಟು ಬಿಡು, ನನ್ನ ಬಾಕಿ ಉಳಿದ ಕೆಲಸವನ್ನಾದರೂ ಮಾಡಿ ಮುಗಿಸುತ್ತೇನೆ ಎಂದು ಕಣ್ಣೀರು ಹಾಕಿದ. ಆಗ ಯಮದೂತ ನಕ್ಕು, ಮೂರ್ಖ, ನನಗೆ ನಿನ್ನ ಹಣದಿಂದ ಆಗುವುದಾದರೂ ಏನಿದೆ, 1 ಕ್ಷಣವೂ ನಿನ್ನನ್ನು ಬಿಡಲಾರೆ ಎಂದು ಜಿಪುಣ ಸಾಹುಕಾರನ ಕುತ್ತಿಗೆಗೆ ಹಾಕಿದ ಹಗ್ಗ ಎಳೆಯುತ್ತಾನೆ. ಪೂರ್ತಿ ಹತಾಶನಾದ ಜಿಪುಣ, ದಯವಿಟ್ಟು ನನಗೆ 1 ನಿಮಿಷ ಸಮಯ ಕೊಡಿ, ನನ್ನಂತಹ ಜನರಿಗೆ 1 ಮಾತು ಬರೆದಿಟ್ಟು ನಿನ್ನೊಂದಿಗೆ ಬರುತ್ತೇನೆಂದು ಕಣ್ಣೀರು ಹಾಕಿದ. ಆಗ ಯಮದೂತನಿಗೆ ಸ್ವಲ್ಪ ಕರುಣೆ ಬಂತು. ಆಯಿತು, ಬೇಗ ಮುಗಿಸು ಎಂದ. ಆಗ ಜಿಪುಣ ಸಾಹುಕಾರ ತನ್ನ ಮುಂಗೈಯನ್ನು ಕೊಯ್ದ. ರಕ್ತದಲ್ಲಿ ಬೆರಳನ್ನು ಅದ್ದಿ, ಸ್ನೇಹಿತರೆ, ನಾನು 10,000 ಕೋಟಿಗೂ ಹೆಚ್ಚು ಹಣ ಗಳಿಸಿದ್ದೇನೆ. ನನ್ನಲ್ಲಿ ಸಾಕಷ್ಟು ವಜ್ರ ವೈಢೂರ್ಯಗಳಿವೆ. ಆದರೆ ಇದರಲ್ಲಿ ಜೀವನದ 1 ಕ್ಷಣವನ್ನು ಸುಖ ಅನುಭವಿಸಲಿಲ್ಲ. 1 ದಿನವೂ ಚೆನ್ನಾಗಿ ಊಟ ಮಾಡಲಿಲ್ಲ, ನಿದ್ದೆಯೂ ಮಾಡಲಿಲ್ಲ. ಇನ್ನೂ ಹೆಚ್ಚು ಗಳಿಸುವುದರಲ್ಲೇ ಸಮಯ ಕಳೆದೆ. ನನ್ನಲ್ಲಿ ಈಗ 1,000 ಕೋಟಿ ರೂಪಾಯಿ ಹಣವಿದೆ. ಆದರೆ ನನ್ನ ಜೀವ ಉಳಿಸಲು ಬರುತ್ತಿಲ್ಲ. ಎಷ್ಟು ಗಳಿಸಿದರೂ ಉಪಯೋಗವಿಲ್ಲ. ಜೀವನದಲ್ಲಿ 1 ದಿನವೂ ಭಗವಂತನನ್ನು ನೆನೆಯಲಿಲ್ಲ. ಒಳ್ಳೆಯ ಕೆಲಸವಂತೂ ಮಾಡಲೇ ಇಲ್ಲ. ಬಡವರಿಗೆ, ದೀನ ದಲಿತರಿಗೆ ಸಹಾಯ ಮಾಡಿದ್ದರೆ ಸ್ವಲ್ಪ ಪುಣ್ಯವಾದರೂ ಬರುತ್ತಿತ್ತು. ಇನ್ನೂ ಹೆಚ್ಚು ದಿನ ನಾನು ಬದುಕಬಹುದಿತ್ತೇನೋ. ಹಾಗಾಗಿ ಯಮದೂತ ಈಗ 1 ನಿಮಿಷವೂ ನಿಲ್ಲುತ್ತಿಲ್ಲ. ಈಗ ನಾನು ಕೆಲವೇ ಕ್ಷಣದಲ್ಲಿ ಸಾಯುತ್ತಿದ್ದೇನೆ. ಹಾಗಾಗಿ ಜೀವನದಲ್ಲಿ ಪ್ರತಿ ಕ್ಷಣವನ್ನು ಆನಂದಿಸಿ, ಇದ್ದುದರಲ್ಲಿ ತೃಪ್ತಿ ಪಡೆಯಿರಿ. 1 ನಿಮಿಷದ ಬೆಲೆ 10,000 ಕೋಟಿ ರೂಪಾಯಿಗಿಂತ ಅಮೂಲ್ಯವಾದುದು ಎಂಬುದನ್ನು ಇಂದು ಅರಿತಿದ್ದೇನೆ ಎಂದು ಪತ್ರ ಬರೆದು ಮರುಕ್ಷಣವೇ ಸಾವನ್ನಪ್ಪಿದ. ಸ್ನೇಹಿತರೆ, ಜೀವನದ ಪ್ರತಿ ಕ್ಷಣವೂ ಅತ್ಯಮೂಲ್ಯವಾದುದು. ನಾಳೆ ಬದುಕುತ್ತೇವೋ ಇಲ್ಲವೋ ನಮಗೆ ಗೊತ್ತಿಲ್ಲ. ಹಾಗಾಗಿ ಜೀವನದಲ್ಲಿ ದೊರೆತ ಸುಖ ಸಂತೋಷಗಳನ್ನು ಅನುಭವಿಸಿ. ಕೋಟಿಗಟ್ಟಲೆ ಹಣ ಕೊಡುತ್ತೇವೆನೆಂದರೂ 1 ನಿಮಿಷ ಸಹ ಸಿಗುವುದಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಕುತೂಹಲಕಾರಿ ಮಾಹಿತಿಯೊಂದಿಗೆ ಭೇಟಿಯಾಗೋಣ. ನಮಸ್ಕಾರ.